ನಮಸ್ಕಾರ ಸರ್. ನಮಸ್ಕಾರ. ಇವಾಗ ಸರ ನಾವು ನೆಕ್ಸಸ್ ರೂಲೇಷನ್ ಕಂಪ್ನಿಯಿಂದ ಔಷಧ ಕೊಟ್ಟಿದ್ದೀವಿ ಸರ. ಹೌದು ರೀ. ಅದ ನಿಮಗೆ ಸರ ಏನೇನು ಚೇಂಜಸ್ ಅನ್ಸೈತೆ ಸರ ಪೈಲೇದಕ್ಕಿಂತಲೂ ಈಗಿನ ಕರಿ? ಪೈಲಾದಕ್ಕಿಂತ ಕಬ್ಬು ದಿಪ್ಪ ಆಗಿದೆ ರೀ. ಹಾಂ ಹಾಂ ರೀ. ಎಲ್ಲಿ ಹೋಗೋದಿತ್ತು ರೀ ಅದು ಮುಡಿದ್ರಿ. ಹಾಂ ಹಾಂ ಅದು ಕಡಿಮೆ ಆಗಿದೆ ರೀ. ಹಾಂ ಹಾಂ ರೀ. ಮತ್ತು ಗಣಿಕನೂ ಹೈಟ್ ಆಗಿದೆ ರೀ. ಹೈಟ್ ಆಗಿದೆ ರೀ. ಕಬ್ಬು ದಮ್ ಆಗಿದೆ ರೀ. ಹಾಂ ರೀ. ಹಾಂ ಸರ್. ಸರ ನಿಮ್ಮ ಹೆಸರು ಸ್ವಲ್ಪ ತಿಳಿಸ್ಕೊಡ್ರಿ. ನಮ್ಮ ಹೆಸರು ಸದಾಶಿವ ಬಾಳಪ್ಪ ತೆಲಿ ರೀ. ಸದಾಶಿವ ಬಾಳಪ್ಪ ತೆಲಿ ರೀ. ಬಾಳಪ್ಪ ತೇಲೆ ರೀ. ಊರು ಸರ ಮುದೋಳು ರೀ. ಸಾಕಿನ ಮುದೋಳು ಅಂತ ರೀ. ಪೇಮ್ ಬುದ್ಧಿ ಏರಿಯಾದಲ್ಲಿ ಜಮೀನು ಇದೆ ರೀ. ಪಿ ಎಮ್ ಬುದ್ನಿ ಏರಿಯಾದಾಗ ಜಮೀನು ಐತೆ ಸರ. ಹಾಂ ರೀ. ನಾವು ನೆಕ್ಸಸ್ ರೂಲೇಷನ್ ಕಿಟ್ ಕೊಟ್ಟಿದ್ದೀವಿ ಸರ್ ಅವ್ರಿಗೆ. ಓಕೆ. ಆಲ್ರೆಡಿ ಯೂಸ್ ಮಾಡ್ಯಾರ. ಯೂಸ್ ಮಾಡಿ ಈ ಥರ ರಿಸಲ್ಟ್ ತೆಗ್ದಾರ ಸರ. ಅದ ಯಾವ ರೀತಿ ರಿಸಲ್ಟ್ ಬಂದೈತೆ ಅಂತ ಅವ್ರ ಮುಖಾಂತರ ಪರಿಚಯ ಮಾಡಿಸ್ಕೊಡ್ತಾರೆ ಓಕೆ ಸರ್. ಈಗ ಕೇಳಿ ಸರ್, ಏನೇನು ಚೇಂಜಸ್ ಐತೆ ಎಲ್ಲ ಹೇಳ್ರಿ ಸರ್. ನಿಮ್ಗೆ ಪೈಲ ಹೆಂಗಿತ್ತು ರೀ, ಈಗ ಹೆಂಗತ್ತು ರೀ? ಪೈಲದ ಯಾವ್ಯಾವ ಕಂಪ್ನಿ ಯೂಸ್ ಮಾಡಿರಿ ಸರ್ ನೀವು? ಫಸ್ಟ್ ರೀ ಏನೋ ಯೂಸ್ ಮಾಡ್ತಿದ್ರಿ. ಅವರು ಕಿಟ್ ಕೊಟ್ಟಾದ್ಮೇಲೆ ವಾಪಸ್ ರಿಟರ್ನ್ ನೋಡ್ತಿದ್ದಿಲ್ಲ ರೀ ಅವರು. ಓಕೆ. ಆದ್ಮ್ಯಾಗ ಇವರು ಲಕ್ಷ್ಮಣ ಅವ್ರು ಬಂದು ಹೇಳಿದಾಗ ಅವ್ರ ಸೆಷನ್ ಮ್ಯಾಗ ಯೂಸ್ ಮಾಡಾಕ್ತೀವಿ ರೀ ಅದನ್ನು ಕಿಟ್. ಓಕೆ ರೀ. ಸರಿ ಅನ್ಸೈತೆ ಅಂತ ಸರಿ ಸರ್? ಅನಿಸಿದೆ ರೀ. ಹಾಂ ಸರ್, ಈಗ ನೀವು ನಾ ಕ್ವಶನ್ ಕೇಳೋದೇನ್ರಿ ಅಂದ್ರೆ ರೀ, ಜರ ಜೋರ್ಲಿ ನೀವು ಮಾತಾಡ್ರಿ, ಅಂದ್ರೆ ಆವಾಜ್ ಇಲ್ಲಿ ಮಟ್ಟ ಸ್ವಲ್ಪ ಬರಬೇಕು. ಓಕೆ. ಈಗ ನೀವು ಸಾಕಷ್ಟು ಕಂಪ್ನಿವ ಬೇರೆ ಬೇರೆ ಕಂಪ್ನಿವ ಯೂಸ್ ಮಾಡಿದಿರಿ. ಹಾಂ ಮಾಡಿದ್ದೀವಿ ರೀ. ಮಾಡಿದಿರಿಲ್ಲ? ಅದಕ್ಕೇನು ರಿಸಲ್ಟ್ ಮತ್ತು ಇದಕ್ಕೆ ರಿಸಲ್ಟ್ ಡಿಫ್ರೆನ್ಸ್ ಆಗೈತೆ ರೀ ಸರ? ಡಿಫ್ರೆಂಟ್ ಆಗಿದೆ ರೀ. ಡಿಫ್ರೆನ್ಸ್ ಆಗಿದೆ ರೀ. ರೀ. ಓಕೆ. ನೀವು ಇಲ್ಲಿ 3 ತಿಂಗಳು ಹಿಂದೆ ರೀ ಕಬ್ಬು ಎಷ್ಟಿತ್ತು ರೀ? ಕಬ್ಬು ಇಷ್ಟೇ ಇದೆ ರೀ. ಗಣಿಕೆ ಇದ್ದಿದ್ದಿಲ್ಲ ರೀ. ಗಣಿಕೆನೂ ಇದ್ದಿರಲಿಲ್ಲ. ಈಗ ಆಲ್ಮೋಸ್ಟ್ ಎಷ್ಟು ಗಣಿಕೆ ಆಗ್ಯಾವ್ರಿ ಸರ? ಆಲ್ಮೋಸ್ಟ್ 15ರಿಂದ 16 ಗಣಿಕೆ ಇದೆ ರೀ. 15ರಿಂದ 16 ಗಣಿಕೆಗಳು ಆಗ್ಯಾವ್ರಿ. ಹಾಂ ಆಗಿದೆ. ಓಕೆ. ಎಷ್ಟು ದಿವ್ಸನಾಗ ರೀ ಇದು? ಮೂರುವರೆ ತಿಂಗಳು ಆಗ್ತದೆ. ಮೂರುವರೆ ತಿಂಗಳದಾಗ 15ರಿಂದ 16 ಗಣಿಕೆ ಆಗ್ಯಾವ್ರಿ. ಕಬ್ಬದಾಗ ಏನ್ರಿ ಈಗ ಎಲಿ ಸೈಜ್ ನೋಡಿದ್ರಿ ರೀ? ಎಲಿ ಸೈಜ್ ಎಷ್ಟು ಐತೆ ನೋಡ್ರಿ? ಎಲಿ ಸೈಜ್ ಎಷ್ಟು ಐತೆ ನೋಡ್ರಿ? ಎಷ್ಟು ಬಟ್ ಐತೆ ನೋಡ್ರಿ? ಅದು ಅಂದಾಜು ನೋಡ್ರಲ್ಲ. 4 ಬಟ್ ಇದೆ ರೀ. 4 ಬಟ್ ಎಲಿ ಸೈಜ್ ಆಗಿದೆ ರೀ. ಓಕೆ. ಕಬ್ಬು ಎಷ್ಟು ದಿಮ್ ಆಗಿದೆ ನೋಡ್ರಿ ಸರ. ಓಕೆ. ಗಣಿಕೆ ಸೈಜು ಡಿಫ್ರೆನ್ಸ್ ಆಗಿದೆ ರೀ. ಇದೆ ರೀ. ಓಕೆ. ಮತ್ತೊಂದ್ರೆ ಸರ್, ನೀವು ನೆಕ್ಸಸ್ ರಿವಲ್ಯೂಷನ್ ಕಿಟ್ಟನ್ನು ಯೂಸ್ ಮಾಡಿ ಸಮಾಧಾನ ಆಗಿದ್ರಿ ಸರ? ಹಾಂ ಸಮಾಧಾನ ಆಗಿದೆ. ಸಮಾಧಾನ ಆಗಿದ್ರೆ ಖುಷಿ ಆಗೈತಿಲ್ಲ ಸರ? ಫುಲ್ 100% ಇದೆ ರೀ. ರಿಸಲ್ಟ 100% ರಿಸಲ್ಟ್ ಬಂದದ ರೀ. ಓಕೆ. ಇವತ್ತು ತಾರೀಕು ಅಷ್ಟೇ ಏನ್ರಿ ಸರ? ಇವತ್ತು 28/6/2025. ಓಕೆ. ಅಂದ್ರೆ 3 ತಿಂಗಳ ನಂತರ, 3.5 ತಿಂಗಳ ನಂತರ ಒಂದು ಈಗ ವಿಡಿಯೋ ಮಾಡತ್ತೀವಿ ರೀ. ಓಕೆ. ಅವಾಗ ಫೋಟೋ ತೆಗೆದಿದ್ರು ಸರ್. ಅವಾಗ ಫಸ್ಟ್ ಸಲ ಫೋಟೋ ಅಷ್ಟೇ ತೆಗ್ದಿದ್ರಿ. ಈಗ ವಿಡಿಯೋ ಮಾಡತ್ತೀವ್ರಿ ನಾವು. ಓಕೆ. ಇದು ಊರು ಯಾವುದಂದ್ರಿ? ಇದು PM ಬುದ್ಧಿ ರೀ. PM ಬುದ್ನಿ. ನೀವು ಇರೋರ ಮುದೋಳದವ್ರ? ಓಕೆ. ನಿಮ್ಮದು ಹೊಲ PM ಬುದ್ಧಿದೊಳಗೆ ಐತ್ರಿ. ಓಕೆ ಸರ. ಈಗ ಇನ್ನಷ್ಟು ನಿಮ್ಮ ಬೇರೆ ಬೇರೆ ಪ್ಲಾಟ್ಗಳಿಗೆ ನೆಕ್ಸಸ್ದ ಕಿಟ್ ಯೂಸ್ ಮಾಡೋಕೆ ರೆಡಿ ಇದ್ರಿ ಸರ? ರೆಡಿ ಇದೆ ರೀ. ರೆಡಿ ಇದೀರಿ. ಮತ್ತು ಇನ್ನಷ್ಟು ಮುದೋಳ ತಾಲೂಕು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೆ ಕಿಟ್ ಯೂಸ್ ಮಾಡಿದ್ರೆ ಉಪಯೋಗ ಇದೆ ರೀ. ಹಾಂ. ರಿಸಲ್ಟು ಇದೆ ರೀ. ಓಕೆ. ಎಲ್ಲರೂ ಯೂಸ್ ಮಾಡ್ಬೋದು ರೀ. ಎಲ್ಲರೂ ಯೂಸ್ ಮಾಡ್ರಿ ಅಂತ ಹೇಳ್ತೀರಿ. ಅಂದ್ರೆ ನೀವು ಯೂಸ್ ಮಾಡಿದಿರಿ, ನಿಮ್ಗೆ ಒಳ್ಳೆಯ ರಿಸಲ್ಟ್ ಬಂದದ. ಓಕೆ. 3.5 ತಿಂಗಳದಾಗ 15ರಿಂದ 16 ಗಣಿಕೆ ಆಗ್ಯದ. ಗಣಿಕೆ ಸೈಜು ಕೂಡ ಹೆಚ್ಚಾಗ್ಯದ. ಗಣಿಕೆ ದಮ್ ಆಗ್ಯದ. ಓಕೆ. ಈ ರೀತಿ ನಿಮಗೆ ರಿಸಲ್ಟ್ ಬಂದಿದ್ದಾರೆ ಸರ್. ಬಂದಿದೆ. ಓಕೆ. ಕಂಪ್ನಿಯ ಪರವಾಗಿ ಮತ್ತು ನಮ್ಮ ಪರವಾಗಿ ಏನಿದ್ರಲ್ಲ, ನಿಮಗೆ ಧನ್ಯವಾದಗಳು ಹೇಳ್ತೇವೆ ಸರ್. ನಮಸ್ಕಾರ ಸರ್. ಸ್ವಲ್ಪ ಸೈಡಾಗಿ ಕಬ್ಬು ಭಾಳ ಜಬರ್ಸ್ಬಿಡು. ಕಬ್ಬಿನ ಸೈಜ ಸರ್ ಧಾರವಾಡ ಕಂಪ್ನಿ ಕಡೆಯಿಂದ MD ಕೆಳಗೆ ಇವ್ರ ಸರ್. ಹಾಂ ರೀ. ಧಾರವಾಡ ಯಾವಾಗ ಇರ್ತಾರೆ ಸರ್ ನೀವು?